ಸರಿ ಹಿಂಗೆ ಕ್ಯಾಮ್ರಾ ಫೈಟ್ ಆಗಿ ಕ್ಯಾಮ್ರಾ ಮುಂದೆ ಇದನ್ನ ಹೋಗ್ಬೇಕು ಹಂಗಾಗಲ್ಲ. ಅಲ್ಲ ನಾನು ಕೊಡ್ತೀನಿ ಬಿಡ್ರಿ. ಹಿಂದಕ್ಕೆ ತಳ್ರಿ ನೀವು ಕ್ಯಾಮ್ರಾನ ಮೇಲೆ ಮೊಬೈಲ್ ತೆಗಿಲ ಕೈ ಪಿಸಿ ಕೆಳಗೆ ಮುಂದ್ಗಡೆ ಇರೋದು ಆರಾಮಾಗಿ ಇಟ್ಕೊಳ್ರಪ್ಪ, ಹಿಂದ್ಗಡೆ ಇರೋದು ಜಾಗಲ್ರಿ ಅಂದ್ರೆ ನೀವು ಹಂಗೆ ಮಾಡ್ತೀವಿ. ಹಿಂದಕ್ಕೆ ಬರ್ರಿ. ಅದೇ ಸಮಸ್ಯೆ ಅಲ್ಲ, ಕ್ಯಾಮ್ರಾ ಇದಾವಪ್ಪ ಆರಾಮ. ಮತದಾನ ಸಂತೋಷವಾಗಿ ಮಾಡಿದ್ದೇವೆ, ಮತ್ತೇನು ಹೇಳ್ಬೇಕು. ದಕ್ಷಿಣ ಭಾರಿ ಪೈಪೋಟಿ ಇತ್ತು ಸರ್. ಎಲೆಕ್ಷನ್ ಅಂದ್ರೆ ಪೈಪೋಟಿ ಇದ್ರೆ ಎಲೆಕ್ಷನ್, ಹಂಗ ಎಲೆಕ್ಷನ್ ಅಂತಾರ. ಶ್ರೀನಿವಾಸ್ ಸರ್ ನಿಂತಿದ್ದಾರೆ ಸರ್ ಇಲ್ಲಿ ಬಿಜೆಪಿಯಿಂದ. ನಾವು ಮೊದಲಿಂದ ಬಿಜೆಪಿ ಓಟುದಾರಗಳು ಬಿಜೆಪಿ ಓಟ್ ಹಾಕ್ಯಾವಿ, ಗೆಲ್ಲೋದು ಬಿಡೋದು ಅವ್ರಿಗೆ ಬಿಡೋದು. ಹೇಗೆ ಸರ್ ಜಿದ್ದ ಹೆಂಗಿದೆ ಸರ್? ನಮ್ಮೂರಾಗ ಜಿದ್ದೇನೆ ಹೇಳೋದು. ಮೊದಲಿಂದನೂ 50 ಓಟ್ ಬಿಜೆಪಿ ಬರ್ತವೆ, ಇಲ್ಲ 50 ಓಟು ಕಾಂಗ್ರೆಸ್ಗೆ ಜಾಸ್ತಿ ಆಗ್ತದೆ ಅಷ್ಟೇ ಹೊರತು ಮೊದಲಿಂದನೂ ಇದು 83 ಎಲೆಕ್ಷನ್ನಿಂದನೂ ದುಡ್ಡಿನ ಬಲ ಭಾಳ ಕೂಡು ಕಾಂಚಾಣ ಹಾರಾಡ್ತು ಅಂತಾರೆ. ದುಡ್ಡಿನ ಬಲದ ಮೇಲೆ ಗೆಲ್ಲಬಹುದಾ? ನನಗೆ ಯಾರು ಕೊಂದು ಅದನ್ನು ಕೊಟ್ಟಿಲ್ಲಪ್ಪ, ಏನು ಮಾಡೋಣ. ಅಲ್ಲ, ಜನರು ಸಾಮಾನ್ಯ ವೋಟ್ರನ್ನ ದುಡ್ಡಿನಿಂದ ಅಳೆಯಕ್ಕೆ ನೋಡಿದ್ರಲ್ಲ, ಏನು 2 ಪಾರ್ಟಿಯವ್ರು ಅದೇ ಮಾಡ್ತಾರ. ಇವತ್ತು ಓಟ್ ಬೇಕಂದ್ರೆ ಅನ್ಸ್ಬೇಕಪ್ಪ. ಸರ್, ಈ ಬಾರಿ ಏನು ಬದಲಾವಣೆ ಗಾಳಿ ಬೀಸ್ಬೋದಾ, ಹೇಗೆ ಸರ್? ಅದು 27 ಚುನಾವಣೆಗೆ ಗೊತ್ತಾಗಲ್ಲ. ಈಗ ಸರ್ ಈಗ ದುಡ್ಡಿನ ಮೇಲೆ ಅಂತಂದಲ್ಲ, ಭಾರಿ ಪೈಪೋಟಿ ಇತ್ತು ಸರ್ ಎಲೆಕ್ಷನ್. ದಕ್ಷಿಣದಲ್ಲಿ ನಾವು ಗೆಲ್ಬೇಕು ಅಂತೇಳಿ ಕಾಂಗ್ರೆಸ್ ಬಿಜೆಪಿ. ಈಗ ನಾನು ಭಾಳ ಸರಿ ಎಲೆಕ್ಷನ್ ನಿಂತಿದ್ದಾನೆ, ಹಾಗಾಗಿ ನನಗೆ ಯಾವಾಗಲೂ ಪೈಪೋಟಿ ಇಲ್ದರೆ ಗೆದ್ದೇ ಇಲ್ಲ ನಾನು. ಹಾಗಾಗಿ ಹೊಸ ಮುಖಗಳದವಲ್ಲ ಸರ್, 2 ಹೊಸ ಮುಖಗಳೇ ಅಲ್ಲ. ಹಂಗಾಗಿ ಹೊಸ ಮುಖಗಳಾಗಿ ಯಾರು ಚಲೋ ಮುಖ ಇರ್ತದೋ ಅವ್ರಿಗೆ ಕೊಡ್ತಾರೆ ಓಟ. ಹೊಸ ಮುಖದ ಮುಂದೆ ಹಳೆ ಮುಖಗಳು ಅದಾವ. ಅದ್ರ ಜೊತೆ ನಿಮ್ಮ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಸರ್? ಮುಂದೆ ಬರ್ತೈತಿ. ಅಭ್ಯರ್ಥಿ ಪರವಾಗಿ ಕ್ಷೇತ್ರದಲ್ಲಿ ನಿಮಗೆ ಬಂದಿರೋ ಮಾಹಿತಿ ಪ್ರಕಾರ ಚೆನ್ನಾಗೈತಪ್ಪ. ಬಟ್ ಅದೇ ಹೇಳಿದ್ರಲ್ಲ, ದುಡ್ಡು ಮಹಿಮೆ ಹೆಂಗೈತಿ ಅಂತ ಅಂದ್ರೆ ಗೊತ್ತಲ್ಲ ನಮಗೆ. ಒಟ್ಟು ಎಲೆಕ್ಷನ್ ಅಂತ ಜೋರು ನಡೆದೈತಿ.
ಇದು ಮುಂದಿನ ಚುನಾವಣೆ ದಿಕ್ಸೂಚಿ ಆಗುತ್ತೆ ಅಂತೀರ ಸರ್ ಇವೆರಡು ಕ್ಷೇತ್ರ? ಅವೆಲ್ಲ ಸುಮ್ಮನೆ ಎರಡು ಕ್ಷೇತ್ರದ ಚುನಾವಣೆ ಇದೆ ಇದರಲ್ಲಿ ಕರ್ನಾಟಕದಲ್ಲಿ, ಬಾಗಲಕೋಟೆ, ದಾವಣಗೆರೆ. ನನಗೆ ಬಾಗಲಕೋಟೆ ಗೊತ್ತಿಲ್ಲಪ್ಪ, ಪೇಪರ್ ಓದೋದು ಟಿವಿ ನೋಡೋದು ಬಿಟ್ರೆ ಗೊತ್ತಿಲ್ಲದೆ ಇರೋದು ನಾನೇನು ಹೇಳೋಣ. ಸರ್ ಅಂತ ಎಲ್ಲ ಎರಡು ಗೆಲ್ತಾರಂತ ರಾಜ್ಯಾಧ್ಯಕ್ಷರು. ರಾಜ್ಯಾಧ್ಯಕ್ಷರು ಎರಡು ಕಡೆಗೆ ಓಡಾಡಿದ್ದಾರೆ ಹೇಳ್ತಾರೆ, ನಾನು ಒಂದೇ ಕಡೆಗೆ ಇಲ್ಲೇ ಅಡ್ಡಾಡಿರೋದು. ಕಾಂಗ್ರೆಸ್ನವ್ರು ಹೇಳ್ತಾರೆ ನಾವು ಗ್ಯಾರಂಟಿ ಕೊಟ್ಟು ಗೆಲ್ತೇವೆ ಅಂತ. ಇದು ಯಾವಾಗ ಎಲೆಕ್ಷನ್ ಅಂದ್ರೆ ಹಿಂಗೆ. ಸರ್ ಈಗ ದಾವಣಗೆರೆ ದಕ್ಷಿಣದಲ್ಲಿ ಅಲ್ಪಸಂಖ್ಯಾತ ಏರಿಯಾದಲ್ಲೂ ಸಾಕಷ್ಟು ಬಿಜೆಪಿ ಹಿನ್ನಡೆ ಆಗ್ತಿತ್ತು ಸರ್. ಈ ಸರಿ ಏನಾದರೂ ಕಡೆಯಿಂದ ಬರೋ ಚಾನ್ಸಸ್ ಇದೆಯಾ ಸರ್? ಅವು BJP ಬರೋದಲ್ಲ, ಕಾಂಗ್ರೆಸ್ ಹೋಗ್ಕೋವೆ ಎಲ್ಲ ಗೊತ್ತಿಲ್ಲ. ಈ ಬರೀ ಸರ್ ದಕ್ಷಿಣ ಗೆಲ್ತೀರಿ ಸರ್ ಬಿಜೆಪಿ? ಗೆಲ್ಬೇಕು ಅಂತ ಪ್ರಯತ್ನ. ಸರ್ ಮತದಾರರು ಏನು ಬರ್ತಾರೆ ಈಗ ಅವ್ರ ಮನಸ್ಸುಗಳಿಗೆ ಏನೇನದಾವೋ ನಾವು ಏನು ಹೇಳೋಣಪ್ಪ, ಎಲ್ಲದು ಗೊತ್ತಾಗೋದು ಮೇ 4ನೇ ತಾರೀಕು.